ಭಾರತ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಎಕ್ಸ್ಪೆಕ್ಟೆಡ್ ಯುದ್ಧದಲ್ಲಿ ಯಾವುದೇ ತಯಾರಿ ಮಾಡ್ಕೊಳ್ದಲೆ ಎಡವಟ್ ಮಾಡ್ಕೊಂಡಂತ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ಗ್ಯಾಸ್ ಟ್ರಬಲ್ ಯಾವ ರೀತಿಯ ಎದುರಾಗಿದೆ ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇನ್ನು 15ನೇ ದಿನದ ಯುದ್ಧ ನಡೀತಾ ಇರುವಂಥದ್ದು. ಈ 15ನೇ ದಿನದ ಯುದ್ಧದಲ್ಲಿ ಇರಾನ್ ಮೇಲೆ ಅಮೆರಿಕ ಭೀಕರ ದಾಳಿಯನ್ನ ಮುಂದುವರಿಸಿದೆ. ಇರಾನ್ ಆಲ್ಮೋಸ್ಟ್ ಸರ್ವನಾಶದತ್ತ ಅಂತ ಅಮೆರಿಕದ ಅಧ್ಯಕ್ಷ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದನ್ನ ಕೂಡ ನೋಡ್ತಾ ಇದ್ದೀವಿ. ಇನ್ನ ಇರಾನ್ನ ಕಾರ್ಗ್ ದ್ವೀಪದ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಈ ಕಾರ್ಗ್ ದ್ವೀಪ ಇದೆಯಲ್ಲ, ಇರಾನ್ನ 95% ಅಷ್ಟು ಕ್ರೂಡ್ ಆಯಿಲ್ ಸಪ್ಲೈ ಆಗೋದು ಅಲ್ಲಿಂದನೇ. ಅದು ಆರ್ಥಿಕತೆಯ ಜೀವನಾಡಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇರಾನ್ನ ಆರ್ಥಿಕತೆಯ ಜೀವನಾಡಿ ಈ ಕಾರ್ಗ್ ದ್ವೀಪ. ಇರಾನ್ನ ಸೇನಾ ನೆಲೆಗಳ ಮೇಲೂ ಕೂಡ ದಾಳಿಯನ್ನ ಮುಂದುವರಿಸಿದೆ. ಮೇಯ್ನ್ ಆಗಿ ಆದಾಯದ ಮೂಲ ಕಾರ್ಗ್ ದ್ವೀಪ ಅನ್ನುವಂಥದ್ದು. ಇಂಪೋರ್ಟು ಎಕ್ಸ್ಪೋರ್ಟು ಎಲ್ಲದೂ ಕೂಡ ಕ್ರೂಡ್ ಆಯಿಲ್ ಅಲ್ಲಿಂದನೇ ಆಗೋದು ಇರಾನ್ದು. ಅಲ್ಲೇ ದಾಳಿಯನ್ನ ಮಾಡ್ತಾ ಇದ್ದಾರೆ ಅಮೆರಿಕ ಇಸ್ರೇಲ್ನವರು. B2 ಬಾಂಬರ್ ಪ್ರಯೋಗ ಅಂತ ಹೇಳಿದ್ದಾರೆ ಟ್ರಂಪ್. ಅಮೆರಿಕ ದಾಳಿಗೆ ಇರಾನ್ ಕೂಡ ಕೌಂಟರ್ ಅನ್ನ ಕೊಡ್ತಾ ಇದೆ. ಇರಾನ್ ಸೈಲೆಂಟ್ ಆಗಿಲ್ಲ, ಅವ್ರು ಏನೇ ಅಟ್ಯಾಕ್ ಮಾಡಲಿ ನಾವಂತೂ ಸೈಲೆಂಟ್ ಆಗಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಕಂಪ್ಲೀಟ್ ಆಗಿ ಏರ್ ಸುಪ್ರಿಮೆಸಿ ಇರುವಂಥದ್ದು ಅಮೆರಿಕದ. ಯಾಕೆಂದ್ರೆ ಇವರು ಕಂಪ್ಲೀಟ್ ಆ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾಶ ಮಾಡಿರುವಂಥ ಹಿನ್ನೆಲೆಯಲ್ಲಿ ಯಾವ ವಿಮಾನನಾದ್ರೂ ಬರ್ಬೋದು, ಹೆಂಗ್ ಬೇಕಾದ್ರೂ ಹೊಡೆದಾಕ್ಬೋದು ಇರಾನ್ನ. ಏರ್ ಸುಪ್ರಿಮೆಸಿ ಇರುವಂಥದ್ದು ಇಸ್ರೇಲ್ ಮತ್ತು ಅಮೆರಿಕಾಗೆ. ಇರಾನ್ನ ಏರ್ ಡಿಫೆನ್ಸ್ ಹೊಡೆದಾಕಿರುವಂಥ ಹಿನ್ನೆಲೆಯಲ್ಲಿ, ಸರ್ವನಾಶ ಆಗಿರುವಂಥ ಹಿನ್ನೆಲೆಯಲ್ಲಿ ಇಸ್ರೇಲ್ ಮೇಲೆ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಕೂಡ ಇರಾನ್ ಕಂಟಿನ್ಯೂ ಮಾಡಿದೆ. ಟೆಲ್ ಅವೀವ್ ಮೇಲೆ ಬೃಹತ್ ಮಿಸೈಲ್ ಅಟ್ಯಾಕ್ ಅನ್ನ ಮಾಡಿದೆ. ಮತ್ತೊಂದು ಕಡೆ ಹೆಜ್ಬುಲ್ಲಾಗಳಿಂದಲೂ ಕೂಡ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಲಾಗ್ತಾ ಇದೆ. ಹೆಜ್ಬುಲ್ಲಾ, ಲೆಬನಾನ್ನಲ್ಲಿರುವಂಥ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಲಾಗ್ತಾ ಇರುವಂಥದ್ದು. ಅಟ್ ಎ ಟೈಮ್ 2 ದೇಶಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇರೋದು. ಒಂದು ಇರಾನ್ ಮತ್ತು ಒಂದು ಕಡೆ ಲೆಬನಾನ್ನಲ್ಲಿರುವಂಥ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಮೇಲೆ ಪ್ರಮುಖ ಕಟ್ಟಡಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗ್ತದೆ. ದೇಶದ ಕಚ್ಚಾ ತೈಲದ 90%ಗಿಂತ ಹೆಚ್ಚಿನ ಪ್ರಮಾಣವನ್ನ ಕಾರ್ಗ್ ದ್ವೀಪದಿಂದನೇ ರಫ್ತು ಮಾಡಲಾಗ್ತಾ ಇತ್ತಲ್ಲ, ಆ ಒಂದು ಕಾರ್ಗ್ ದ್ವೀಪದ ಮೇಲೂ ಕೂಡ ಅಟ್ಯಾಕ್ ಮಾಡಲಾಗಿದೆ. ಇದು ದೊಡ್ಡ ಹೊಡೆತ. ಇದು ಇರಾನ್ಗೆ ತನ್ನ ಆರ್ಥಿಕತೆಯನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ಪ್ರಯತ್ನ ಇದು ಅಮೆರಿಕದಿಂದ ಇರಾನ್ನ ಆರ್ಥಿಕತೆಯನ್ನ. ಈ ಒಂದು ಯುದ್ಧದ ಎಫೆಕ್ಟ್ ರಾಜ್ಯದಲ್ಲಿ ಯಾವ ರೀತಿಯಾಗಿ ತಲೆದೂರಿದೆ, ತಲೆನೋವಾಗಿದೆ. ಮತ್ತೊಂದು ಕಡೆ ಹೋಟೆಲ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಷ್ಟವನ್ನ ತಂದಿಡ್ತಾ ಇದೆ, ಬಂದ್ ಆಗ್ತಾ ಇದಾವೆ ಅನ್ನುವಂಥ ತೋರಿಸ್ತಾನೆ ಇದ್ವಿ. ಇವತ್ತು ಕೂಡ ನೋಡಿದಾದ್ರೆ ಆ ಸಮಸ್ಯೆಯಲ್ಲಿ ಏನು ವ್ಯತ್ಯಾಸ ಇಲ್ಲ, ಅದಿನ್ನಷ್ಟು ಭೀಕರ ಪರಿಸ್ಥಿತಿನೇ ತಂದಿಡ್ತಾ ಇದೆ. ಉದ್ಯಮಕ್ಕೆ ಗ್ಯಾಸ್ ಗ್ರಹಣ ಹಿಡಿದಿರುವಂಥದ್ದು. ಕೊರೋನಾದಲ್ಲಿ ಇದ್ದಂಥ ಪರಿಸ್ಥಿತಿನೇ ಈಗ ಮತ್ತೆ ನಿರ್ಮಾಣ ಆಗಿದೆ. ಹೋಟೆಲ್ಗಳಲ್ಲಿ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಸ್ಥಗಿತ. ರಾಜ್ಯದಾದ್ಯಂತ ಬಂದ್ ಆಗ್ತಾ ಇದ್ದಾವೆ ಹೋಟೆಲ್ಗಳು. ಕೆಲವೆಡೆ ಮೆನು ಕಡಿತ, ಸೌದೆ ಬಳಸಿ ಅಡುಗೆ ತಯಾರಿ ಮಾಡಲಾಗ್ತಾ ಇದೆ. ಆಪ್ಷನ್ಸ್ ಇರುವಂಥವ್ರು ರೆಸಾರ್ಟ್, PG, ವೃದ್ಧಾಶ್ರಮಗಳಿಗೂ ಕೂಡ ಗ್ಯಾಸ್ ಹೊಡೆತ ಬಿದ್ದಿರುವಂಥದ್ದು. ಎಲ್ಲ ಕಡೆನೂ ಕೂಡ ಗ್ಯಾಸ್ ಅವಲಂಬನೆ ಎಲ್ಲೆಲ್ಲಿದೆ ಎಲ್ಲ ಕಡೆನೂ ಕೂಡ ಹೊಡೆತ ಬಿದ್ದಿದೆ. ನಾವು ನಿನ್ನೆಲ್ಲ ಹೇಳ್ತಾ ಇದ್ವಿ, ಇಲ್ಲಿ ಮೇನ್ಲಿ 13% ಅಷ್ಟು ಕಮರ್ಷಿಯಲ್ ಗ್ಯಾಸ್ ಅನ್ನ ಯೂಸ್ ಮಾಡಲಾಗುತ್ತೆ. 87% ಅಷ್ಟು ಡೊಮ್ಯಾಸ್ಟಿಕ್ ಆಗಿ ಯೂಸ್ ಮಾಡ್ತೀವಿ, ಅಂದ್ರೆ ಗೃಹ ಬಳಕೆಗೆ ಸಿಲಿಂಡರ್ ಯೂಸ್ ಮಾಡ್ತೀವಿ. ಇನ್ನು 13%ಗೆ ಈ ರೀತಿಯ ಹೊಡೆತ ಬೀಳ್ತಾ ಇದ್ರೆ, ಅಕಸ್ಮಾತ್ 87% ಇರುವಂಥ ಗೃಹ ಬಳಕೆಯ ಸಿಲಿಂಡರ್ ಮೇಲಾದರೂ ಹೊಡೆತ ಬಿದ್ದರೆ ಹೇಗಿರೋಣ ಪರಿಸ್ಥಿತಿ ಅಂತ. ಇದೆಲ್ಲದಕ್ಕೂ ಕಾರಣ ಏನಪ್ಪಾ ಅಂದ್ರೆ ಭಾರತ ರೆಡಿ ಆಗಿರಲಿಲ್ಲ ಅಂತ. ಚೀನಾದಲ್ಲೆಲ್ಲ ಸ್ಟಾಕ್ ಮಾಡ್ಕೊಂಡಿದ್ರು, ಹತ್ತತ್ರ 1 ವರ್ಷಕ್ಕಾಗೋಷ್ಟು ಸ್ಟಾಕ್ ಮಾಡ್ಕೊಂಡಿದ್ರಂತೆ ಚೀನಾದವರು. ಆದರೆ ನಮ್ಮ ಭಾರತ ರೆಡಿ ಆಗಿರಲಿಲ್ಲ. ಈ ರೀತಿಯ ಯುದ್ಧ ನಡೆಯುತ್ತೆ ಅನ್ನುವಂಥ, ಯಾಕೆಂದ್ರೆ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಇರುತ್ತೆ, ಏನಾಗುತ್ತೆ ಏನಾಗಬಹುದು ಅನ್ನುವಂಥದ್ದು ಗೊತ್ತಿರುತ್ತೆ. ಅಮೆರಿಕ ಯಾವ ರೀತಿಯ ಕತ್ತಿ ಮಸಿತನೇ ಇತ್ತು ಇರಾನ್ ಮೇಲೆ ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ. ನೋ ಸ್ಟಾಕ್, ಆ ರೀತಿಯಾದಂಥ ಪರಿಸ್ಥಿತಿಯನ್ನು ಮಾಡ್ಕೊಂಡಿದ್ದಂಥ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ಇವತ್ತು ಗ್ಯಾಸ್ ಟ್ರಬಲ್ ಎದುರಾಗಿ ಎಲ್ಲ ಕಡೆನೂ ಕೂಡ ಹೋಟೆಲ್ ಬಂದಾಗಿ ಆರ್ಥಿಕತೆಗಂತೂ ದೊಡ್ಡ ಹೊಡೆತ ಕೊಡ್ತಾ ಇದೆ ಇದು. ಮೊನ್ನೆ ಎಕ್ಸ್ಪರ್ಟ್ ಹೇಳ್ತಾ ಇದ್ರಲ್ಲ, $1 ಜಾಸ್ತಿ ಆದರೂ ಕೂಡ 18,000 ಕೋಟಿಯಷ್ಟು ಆರ್ಥಿಕತೆಗೆ ಪೆಟ್ಟು ಬೀಳುತ್ತೆ ಅಂತ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಾರ್ಯಾರು ನಮ್ಮ ಪ್ರತಿನಿಧಿಗಳು ಇದ್ದಾರೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ, ನಮ್ಮ ಪ್ರತಿನಿಧಿ ಕಿಶನ್ ನೇರ ಸಂಪರ್ಕದಲ್ಲಿದ್ದಾರೆ ಮಂಗಳೂರಿಂದ, ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ.
ಇವರೆಲ್ಲರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಬ್ರೇಕಿಂಗ್ ನ್ಯೂಸ್ಗಳಿದ್ದಾವೆ, ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ, ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಹೋಗುತ್ತಲ್ಲ ಅದರ ಅಭಾವ ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ. 5 ದಿನದಿಂದಲೂ ಕೂಡ 3 ದಿನಗಳಿಂದ ಈಗ ಆಲ್ರೆಡಿ ಸಾಕಷ್ಟು ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ಬೆಳಗ್ಗೆ ಪೂರಿ ದೋಸೆಗೆ ಮಧ್ಯಾಹ್ನದ ಊಟಕ್ಕೂ ಕೂಡ ಕತ್ರಿ ಬೀಳ್ತಾ ಇರುವಂಥದ್ದು. ತುಂಬ ಕನ್ಸಂಪ್ಷನ್ ಆಗುವಂಥ ಅಂದರೆ ಫುಡ್ಗಳಿಗೆ ಕತ್ರಿ ಹಾಕಲಾಗ್ತಾ ಇದೆ. ಕೇವಲ ಇಡ್ಲಿ, ಚೌಚೌಬಾತ್, ಕಾಫಿ, ಟೀ ತಯಾರು ಮಾಡಲಾಗ್ತದೆ ಕೆಲವೊಂದು ಹೋಟೆಲ್ಗಳಲ್ಲಿ. ಬಹುತೇಕ ಹೋಟೆಲ್ಗಳು ಇಂದು ಬಂದ್ ಆಗುವಂಥ ಸಾಧ್ಯತೆ ಇದೆ. ಯಾರ್ಯಾರೆಲ್ಲ ಇನ್ನೊಂದು 3-4 ದಿನಕ್ಕೆ ಸರ್ವೈವ್ ಆಗ್ಬೋದು ಅವ್ರು ಮಾಡ್ತಾ ಇದ್ದಾರೆ. ಇನ್ನು ಉಳಿದಂಥವ್ರು ಬರೀ ರೈಸ್ ಐಟಮ್ಸ್ಗಳಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಒಂದೇ ಸಲ ಮಾಡುವಂಥದ್ದಲ್ಲ, ಅದಕ್ಕೆ ಇನ್ನು ದೋಸೆ ಐಟಮು, ಇಡ್ಲಿ ಐಟಮು, ರೊಟ್ಟಿ ಐಟಮ್ಗಳು ಇದೆಲ್ಲದಕ್ಕೂ ಕೂಡ ಗೇಟ್ ಪಾಸ್ ಕೊಡಲಾಗಿದೆ ಹೋಟೆಲ್ಗಳಲ್ಲಿ. ಬಿಕಾಸ್ ಅದಕ್ಕೆ ತುಂಬ ಗ್ಯಾಸ್ ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಯಾವಾಗಲೂ ಉರಿತಾನೆ ಇರಬೇಕು ಗ್ಯಾಸು. ಎಲ್ಲರೂ ಬಿಸಿ ಬಿಸಿದೇ ಕೇಳ್ತಾರೆ. ದೋಸೆ ಏನು ತಣ್ಣಗಾಗಿರೋದನ್ನ ಕೊಡ್ಲಿಕ್ಕಾಗೋದಿಲ್ಲ. ಇಡ್ಲಿನೂ ಕೂಡ ಅಷ್ಟೇ, ಚಪಾತಿನೂ ಕೂಡ ಅಷ್ಟೇ, ರೊಟ್ಟಿಗಳು ಕೂಡ ಅಷ್ಟೇ. ಸೊ ಹೀಗಾಗಿ ಒಂದೇ ಸಲ ಯಾವುದನ್ನ ಕುಕ್ ಮಾಡ್ಬೋದು ಬೇಗ, ಅದನ್ನ ಮಾಡಿಡ್ಲಾಗ್ತಾ ಇದೆ. ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ, ಬೇರೆ ಏನೂ ಗೊತ್ತಿಲ್ಲ ನಮಗೆ. ಇವತ್ತು ಮಧ್ಯಾಹ್ನ ತಪ್ಪರ ನಾಳೆ ಬೆಳಗ್ಗೆವರೆಗೆ ಇರೋದನ್ನು ಖಾಲಿ ಮಾಡ್ತೀವಿ ಅಷ್ಟೇ. ಬ್ಲ್ಯಾಕ್ ಕೇಕ್ ಅದು ಯಾವುದು ನಮ್ಗೆ ಆಲೋಚನೆ ಇಲ್ಲ. ಇರೋ ಇಂಪಾರ್ಟೆಂಟ್ ಐಟಮ್ಸ್ ಎಲ್ಲ ಕೆಲವು ಕ್ಲೋಸ್ ಮಾಡಿದೀವಿ. ಊಟ ಕ್ಲೋಸ್ ಮಾಡಿದೀವಿ, ಇಡ್ಲಿ ಪೂರಿ ಕ್ಲೋಸ್ ಮಾಡಿದೀವಿ. ಒಂದು ಕಾಫಿ ಟೀ, ಒಂದು ಸಣ್ಣ ಪುಟ್ಟ ಐಟಮ್ಸ್ ರೈಸ್ ಬಾತ್ ಮಾಡಿಬಿಟ್ಟು ಮಾಡ್ತಾ ಇದೀವಿ ಅಷ್ಟೇ. ದಿವಸ ಬಿಟ್ಟು ದಿವಸ 8 ಇಳಿಸ್ತಾ ಇದ್ವಿ. ಅದೊಂದು 8 ಇತ್ತು, ಇಲ್ಲಿವರೆಗೆ ಮಾಡಿದೀವಿ. 4 ದಿವಸದಿಂದ ಮಾಡಿದೀವಿ. ಇವತ್ತು ಮಧ್ಯಾಹ್ನ ಕ್ಲೋಸ್ ಆಗ್ಬೋದು. ಏನಿಲ್ಲ, ಸಿಲಿಂಡರ್ ಯಾವುದು ಇಲ್ಲ ನಮ್ಮಲ್ಲಿ ಸದ್ಯಕ್ಕೆ. ಈಗ ರೈಸ್ ಬಾತ್, ಖಾರ ಬಾತ್, ಕೇಸರಿ ಬಾತ್ ಕೊಡ್ತಾ ಇದೀವಿ. ಊಟ ಇಲ್ಲ, ಪೂರಿ ಇಲ್ಲ, ದೋಸೆ ಇಲ್ಲ, ಯಾವುದೂ ಇಲ್ಲ. ಯಾಕೆಂದ್ರೆ ಮಾಡಕ್ ಆಗೋದಿಲ್ಲ, ದಯವಿಟ್ಟು ಇಲ್ಲ ಸರ್. ಅದ್ರ ಅವಶ್ಯಕತೆ ನಮ್ಗೆ ಇಲ್ಲ. ಯಾಕೆಂದ್ರೆ 4-5 ಸಾವಿರ ಕೊಟ್ಕೊಂಡು ತಂದ್ಕೊಂಡು ಇಲ್ಲಿ ಬಿಸ್ನೆಸ್ ಮಾಡಕ್ ಆಗೋದಿಲ್ಲ. ನಾವು ಹುಡುಗರು ಕೂಡ ಎಲ್ಲ ಕೆಲವರು ಊರಿಗೆ ಕಳಿಸ್ತೀವಿ, ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ. ಇವತ್ತು ಮಧ್ಯಾಹ್ನ ತಪ್ಪ ನಾಳೆಗೆ ಇರೋದು ಖಾಲಿ ಮಾಡ್ತೀವಿ ಅಷ್ಟೇ. ಬ್ಲಾಕಲ್ಲಿ ಹೋಗ್ಬೇಕು, ತರಬೇಕು, ಎಲ್ಲ ವಿಚಾರಿಸಬೇಕು ಆಲೋಚನೆ ನಮ್ಮ ಮುಂದೆ ಇಲ್ಲ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ಹಾಹಾಕಾರ ಎದುರಾಗಿದೆ. ಹೋಟೆಲ್ಗಳಿಗೆ, ಹಟ್ಟಿ ಕಾಫಿ ಶಾಪ್ಗಳಿಗೆ ತಟ್ಟಿಲ್ಲ ಗ್ಯಾಸ್ ಅಭಾವದ ಬಿಸಿ. ನಗರದ 70 ಔಟ್ಲೆಟ್ಗಳಲ್ಲೂ ಕೂಡ ಯಾವುದೇ ಗ್ಯಾಸ್ ಸಮಸ್ಯೆ ಇಲ್ಲ. ಅವ್ರ ಡಿಪೆಂಡೆನ್ಸಿ ಇಲ್ಲ ಗ್ಯಾಸ್ದು. ಯಾಕೆಂದ್ರೆ ಹಟ್ಟಿ ಕಾಫಿ ಶಾಪ್ 100% ಗ್ಯಾಸ್ ಮುಕ್ತ. ಗ್ಯಾಸ್ ಬಳಸದೆ ಆಹಾರವನ್ನ ತಯಾರಿಸ್ತಾ ಇರುವಂಥದ್ದು ಹಟ್ಟಿ ಶಾಪ್ನವರು. ಹಟ್ಟಿ ಕಾಫಿ ಶಾಪ್ನಲ್ಲಿ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಗ್ಯಾಸ್ ಅಭಾವದ ಸುಳಿಗೆ ಸಿಲುಕದೆ ಎಂದಿನಂತೆ ಹಟ್ಟಿ ಕಾಫಿ ಕಾರ್ಯಾಚರಣೆ ಅಂದರೆ ರನ್ ಆಗ್ತಾ ಇದೆ. ಆ ಹೋಟೆಲ್ಗೆ ಸಮಸ್ಯೆನೇ ಇಲ್ಲ. ಹಟ್ಟಿ ಕಾಫಿ ಅವರಿಗೆ ಎಲೆಕ್ಟ್ರಿಕ್ ಸ್ಟವ್ಗಳ ಮೇಲೆ ಡಿಪೆಂಡೆನ್ಸಿ ಇದೆ. ಆ ಕಾರಣಕ್ಕೋಸ್ಕರ ಇಂಡಕ್ಷನ್ ಅಂತ ಏನು ಹೇಳ್ತೀವಿ, ಹಾಟ್ ಪ್ಲೇಟ್ಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಏನು ಗ್ಯಾಸಲ್ಲಿ ಕ್ವಾಲಿಟಿ ಬರುತ್ತೋ ಅದೇ ಕ್ವಾಲಿಟಿ ಇಂಡಕ್ಷನಲ್ಲಿ ಸಹ ಬರ್ತಾ ಇದೆ, ಎಲೆಕ್ಟ್ರಿಸಿಟಿಲೂ ಸಹ ಬರ್ತಾ ಇದೆ. ಸೊ ನಾವು ಗ್ಯಾಸ್ ಸಿಲಿಂಡರ್ ಬದಲಾಯಿಸಬೇಕು. ಮತ್ತೊಂದು ಮೀಟರ್ ಗ್ಯಾಸ್ಗಳಿಗೆ ಕಮರ್ಷಿಯಲ್ ಇಲ್ಲ, ಬರೀ ಡೊಮೆಸ್ಟಿಕಲ್ಲಿ ಇರೋದ್ರಿಂದ ನಾವೇನು ಮಾಡಿದ್ವು, ನಾವು ಯೋಚನೆ ಮಾಡಿದ್ದು ಎಲೆಕ್ಟ್ರಿಸಿಟಿ ಈಸ್ ಸೇಫ್ ಅಂತ ನಾವು ಯೋಚನೆ ಮಾಡಿ ಎಲೆಕ್ಟ್ರಿಸಿಟಿಲೇ ಯೂಸ್ ಮಾಡಿದ್ವಿ. ನಮಗೆ ಇವತ್ತು ಏನಿಸ್ತಾ ಇದೆ ಅಂದರೆ ಬಹುಶಃ ನಾವು ಆ ದಿನಗಳೆಲ್ಲ ಮಾಡಿದ ಡಿಸಿಷನ್ ಇವತ್ತು ನಮಗೆ ಸಹಾಯ ಆಗ್ತಿದೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಹೊಸ ಟವರ್ಸ್ ಅಂತ ಮಾಡ್ತೀವಿ, ಆ ದೋಸೆ ಸಹ ನಾವು ಎಲೆಕ್ಟ್ರಿಕ್ ಇಂಡಕ್ಷನಲ್ಲೇ ಮಾಡ್ತಾ ಇದ್ದೀವಿ. ಹಾಗಾಗಿ ಗ್ಯಾಸ್ ಝೀರೋ ಗ್ಯಾಸ್ ಇಂಡಕ್ಷನ್ ಅಂತ ಏನು ಹೇಳ್ತೀವಿ, ಹಾಟ್ ಪ್ಲೇಟ್ಸ್ ಅಂತ ಏನು ಹೇಳ್ತೀವಿ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಾದೇಶ, ಬೆಂಗಳೂರಿನಲ್ಲಿ ಇನ್ನೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಸಿಗದಿರುವಂಥ ಹಿನ್ನೆಲೆಯಲ್ಲಿ ಎಷ್ಟೋ ಹೋಟೆಲ್ಗಳು ಕಂಟಿನ್ಯೂಸ್ ಆಗಿ ಬಂದ್ ಆಗ್ತಾನೆ ಹೋಗ್ತಾ ಇದೆ. ಇವತ್ತು ಹೇಗಿದೆ ಪರಿಸ್ಥಿತಿ ಅಂತ? ಪೃಥ್ವಿ, ಕಳೆದ 1 ವಾರದಿಂದಲೂ ಕೂಡ ಈ ರೀತಿಯಾದಂಥ ಸಮಸ್ಯೆಯನ್ನು ದೊಡ್ಡ ದೊಡ್ಡ ಹೋಟೆಲ್ಗಳು ಮತ್ತು ಮಿಡಲ್ ಹೋಟೆಲ್ಗಳು ಈ ರೀತಿಯಾದಂಥ ಒಂದು ಸಮಸ್ಯೆಯನ್ನು ಎದುರಿಸ್ತಿದ್ದಾವೆ. ಅದರಲ್ಲೂ ಕೂಡ ನೀವು ಆವಾಗಲೇ ಹೇಳ್ತಿದ್ರಿ, ಒಂದಷ್ಟು ರೈಸ್ ಐಟಮ್ಗಳು ಮತ್ತು ಒಂದಷ್ಟು ಆಲ್ರೆಡಿ ಅಂದರೆ ಜಾಸ್ತಿ ಹೊತ್ತು ಗ್ಯಾಸನ್ನು ಬಳಸದೇ ಇರುವಂಥ ವಸ್ತುಗಳನ್ನು ರೆಡಿ ಮಾಡ್ಕೊಳ್ತಿದ್ದಾರೆ. ಆದರೆ ದೋಸೆ ಮತ್ತು ಬೇರೆ ಬೇರೆ ರೀತಿಯಾದಂಥ ವಡೆ ಆಗಿರ್ಬೋದು, ಈ ರೀತಿಯಾದಂಥ ಒಂದಷ್ಟು ಆಹಾರವನ್ನು ಪೂರೈಕೆ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತೇಳಿ ಹೋಟೆಲ್ನವರು ಒಂದಷ್ಟು ತಮ್ಮ ಸಮಸ್ಯೆಯನ್ನು ಹೇಳ್ಕೊತಿದ್ದಾರೆ. ಸದ್ಯಕ್ಕೆ ನಾನು ವಸಂತ ನಗರ ಬಳಿ ಇರುವಂತಹ ದಿ ಫುಡ್ ಕಾರ್ನರ್ ಬಳಿ ಇದ್ದೀನಿ. ನೋಡ್ಬೋದು ನೀವು
ಇಲ್ಲಿ ಜನ ಬಂದು ಹೋಗ್ತಾರೆ, ಆದರೆ ಅವರೆಲ್ಲ ಕಳಿಸುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಕಂಪ್ಲೀಟ್ ಆಗಿ ಖಾಲಿ ಕಾಣಿಸ್ತಿದೆ ಹೋಟೆಲ್. ಯಾಕೆಂದರೆ ಸಮಸ್ಯೆ ಆಗಿದೆ. ಬಂದವರಿಗೆ ಅವ್ರು ಕೇಳುವಂಥ ಐಟಮ್ಗಳು ನಮ್ಮಲ್ಲಿ ಇಲ್ಲ ಅಂತೇಳಿ ಅವರು ಹೇಳುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಆದರೂ ಕೂಡ ಕಷ್ಟಪಟ್ಟು ಈಗ ದೋಸೆ ಮಾಡೋದಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಆದರೆ ಇರುವಂಥ ಸ್ಟಾಕ್ ಮುಗಿದ ಮೇಲೆ ಏನು ಮಾಡುವಂಥ ಪರಿಸ್ಥಿತಿ ಕೂಡ ಅವರಿಗೆ ನಿರ್ಮಾಣ ಆಗಿದೆ. ಯಾಕಂದರೆ ಈ ಒಂದು ವಸಂತ ನಗರ, ಈ ಒಂದು ದಿ ಫುಡ್ ಕಾರ್ನರ್ ಹೋಟೆಲ್ ಏನಿದೆಯಲ್ಲ, ಇದು ಇಲ್ಲಿ ಅಕ್ಕಪಕ್ಕ ಕಾಲೇಜ್ಗಳಿದ್ದಾವೆ, ಸರ್ಕಾರಿ ಕಚೇರಿಗಳಿದ್ದಾವೆ, ಖಾಸಗಿ ಕಚೇರಿಗಳಿದ್ದಾವೆ, ಮತ್ತು ಸಾಕಷ್ಟು ಜನ ಓಡಾಡುವಂಥ ಒಂದು ಜಾಗ ಇದು. ಇಲ್ಲಿ ಸಾಕಷ್ಟು ಜನ ಬಿಸ್ನೆಸ್ ಆಗುತ್ತೆ. ಪ್ರತಿದಿನವೂ ಕೂಡ ತುಂಬ ಬಿಸ್ನೆಸ್ ಆಗ್ತಿತ್ತು. ಜನಗಳು ಕೇಳಿದಂಥ ಐಟಮ್ಗಳನ್ನು, ಮೆನುವನ್ನು ಇವ್ರು ಮಾಡಿಕೊಡ್ತಿದ್ರು. ಆದರೆ ಈಗ ಕಮರ್ಷಿಯಲ್ ಗ್ಯಾಸ್ನ ಸಮಸ್ಯೆ ಆಗಿರೋದ್ರಿಂದ ಬರುವಂತಹ ಕಸ್ಟಮರ್ಗಳಿಗೆ ಅವ್ರು ಕೇಳುವಂಥ ಐಟಮ್ಗಳನ್ನು ಸರಿಯಾಗಿ ಪೂರೈಕೆ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಗ್ಯಾಸ್ ಒಂದು ಸಮಸ್ಯೆ ಇರೋದ್ರಿಂದ ಆಗ್ತಿಲ್ಲ ಪೂರೈಕೆ ಮಾಡೋದಕ್ಕೆ. ಸದ್ಯಕ್ಕೆ ಹೋಟೆಲ್ನವ್ರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಸಾಕಷ್ಟು ಸಮಸ್ಯೆ ಅಂತೂ ಆಗ್ತಿದೆ. ಯಾವ ರೀತಿ ಎಫೆಕ್ಟ್ ಆಗ್ತಿದೆ ನಿಮ್ಮ ಬಿಸ್ನೆಸ್ಗೆ ಅಂತ? ಫುಲ್ ಇಫೆಕ್ಟ್ ಆಗ್ತಾ ಇದೆ ಈಗ ಸರ್. ಕಸ್ಟಮರ್ ಬರ್ತಾರೆ, ಕೇಳ್ತಾರೆ, ಅಷ್ಟೇ ಐಟಮ್ ರೆಡಿ ಇಲ್ಲ ಅಂತ ಕೊಡ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತಲ್ಲ. ಈಗ ದೋಸೆ ಎಲ್ಲ ಮಾಡಬೇಕಂದ್ರೆ ಯಾವಾಗಲೂ ಗ್ಯಾಸ್ ಆನ್ ಇರಬೇಕಾಗುತ್ತೆ. ಹಾಂ, ಆನ್ ಆಗುತ್ತೆ ಸರ್. ಅದಕ್ಕೆ ಇಡ್ಲಿ ಮಾಡ್ತಾ ಇಲ್ಲ, ಈಗ ಮಾತ್ರ ದೋಸೆ ಮಾಡ್ತಾ ಇದ್ದೇನೆ. ಕಸ್ಟಮರ್ ಕೇಳ್ತಾರೆ, ಇಡ್ಲಿ ದೋಸೆ ಎಲ್ಲ ಕೊಡ್ತಾರೆ, ರೆಡಿ ಇಲ್ಲ ಅದು ಹಿಂಗೆ ಕೊಡಬೇಕು. ಈಗ ಬಿಸ್ನೆಸ್ ಎಷ್ಟು ಡೌನ್ ಆಗಿದೆ ಅಂತ? ಫುಲ್ ಡೌನ್ ಆಗಿದೆ ಸರ್. ಈಗ ಇದು ಒಂದು ಮೇನ್ ಏರಿಯಾ, ಅಂದರೆ ಜನ ಜಾಸ್ತಿ ಓಡಾಡ್ತಾರೆ, ಕಾಲೇಜ್ ಸ್ಟೂಡೆಂಟ್ಸ್ ಕಾಲೇಜ್ ಇದೆ, ಆಫೀಸ್ ಇದೆ, ಅಲ್ಲಿ ಎಲ್ಲ ಬರ್ತಾರೆ ಲಂಚ್ ಟೈಮ್ ಮತ್ತು ಬೆಳಗ್ಗೆ. ಓಕೆ, ಈಗ ನಿಮಗೆ ಕಮರ್ಷಿಯಲ್ ಗ್ಯಾಸ್ ಕಂಪ್ಲೀಟ್ಲಿ ಸಪ್ಲೈ ಇದೆಯಾ ಅಥವಾ ಹೇಗೆ? ಇಲ್ಲ ಸ್ವಲ್ಪ ಮತ್ತೆ ಒಂದು ಬರ್ತಾರೆ. ಇದಿಷ್ಟು ಹೋಟೆಲ್ನವರ ಮಾತು. ಅಂದರೆ ಕಂಪ್ಲೀಟಾಗಿ ಫುಡ್ಡನ್ನು ನಾವು ಪೂರೈಕೆ ಮಾಡೋಕ್ಕಾಗ್ತಿಲ್ಲ. ಕಸ್ಟಮರ್ಗಳು ಬಂದು ಕೇಳ್ತಾರೆ, ಅವರನ್ನು ವಾಪಸ್ ಕಳಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಹಲವು ಹೋಟೆಲ್ಗಳಲ್ಲಿ ಇದೇ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸುವಂಥ ಕೆಲಸವನ್ನು ಹೋಟೆಲ್ನವರು ಮಾಡ್ತಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ನಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಬಿಸ್ನೆಸ್ ಕಂಪ್ಲೀಟ್ಲಿ ಡೌನ್ ಆಗಿದೆ ಅಂತೇಳಿ ತಮ್ಮ ಸಮಸ್ಯೆಯನ್ನು ಹೇಳ್ಕೊತಿದ್ದಾರೆ. ಪೃಥ್ವಿ. ಓಕೆ.